ಡಾಕ್ಟರ್ ಮೋಹನ್ ಆಳ್ವರು ಒಂದು ದೊಡ್ಡ ಯಾಗವನ್ನೇ ಮಾಡ್ತಾ ಇದ್ದಾರೆ. ಅವರು ಹೇಳಿದ ಹಾಗೆ ಕಳೆದ ಕೆಲವು ವರ್ಷಗಳಲ್ಲಿ ನಾವಿಲ್ಲಿ ಈ ಜಾತ್ರೆಯನ್ನು ನೋಡ್ತಾ ಇದ್ದೇವೆ. ಅದು ಜಾತ್ರೆ ಅಲ್ಲ, ಇದೊಂದು ಜ್ಞಾನ ಜಾತ್ರೆ ಮತ್ತು ಜ್ಞಾನ ಯಾತ್ರೆ. ಇಲ್ಲಿ ನಮಗೆ ಬರೀ ಮನೋರಂಜನೆ ಮಾತ್ರ ಅಲ್ಲ, ಜ್ಞಾನ ಸಿಗುತ್ತೆ. ಅವರು ಹೇಳಿದ ಹಾಗೆ ನಮ್ಮ ಮುಂದಿನ ಜನಾಂಗವಾದಂಥ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವಂಥದ್ದು ನಮ್ಮ ಬಹಳ ದೊಡ್ಡ ಕೆಲಸವಾಗಿರ್ತದೆ. ಮಕ್ಕಳಿಗೆ ಶಿಕ್ಷಣ ಕೊಡಬಹುದು, ಅದು ಶಿಕ್ಷಣದಿಂದ ಜ್ಞಾನ ಬೆಳೆಯೋದಾದ್ರೆ ವಿಜ್ಞಾನ ಬೆಳೆಯೋದಿಲ್ಲ. ವಿಜ್ಞಾನ ಮತ್ತು ಜ್ಞಾನ ಎರಡೂ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಬೆಳೆಯಬೇಕಾಗಿದೆ. ಸಂಸ್ಕಾರ ಬೆಳೆಯಬೇಕಾಗಿದೆ, ಸಂಸ್ಕೃತಿ ಬೆಳೆಯಬೇಕಾಗಿದೆ. ನಮ್ಮ ದೇಶದ ಅಮೂಲ್ಯ ಸಂಪತ್ತು ಇರುವಂಥದ್ದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ. ಬೇರೆ ದೇಶಗಳಿಗೆ ಹೋಲಿಸಿದರೆ ಹಿಂದೆ ನಮ್ಮ ದೇಶ ಬಡ ರಾಷ್ಟ್ರ ಅಂತ, ಈಗ ನಾವು ಬಡ ರಾಷ್ಟ್ರ ಅಲ್ಲ, ನಾವು ಅತ್ಯಂತ ಶ್ರೀಮಂತ ರಾಷ್ಟ್ರ, 4ನೇ ರಾಷ್ಟ್ರ ಅಂತ ಕರ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ಹಿಂದೆ ಇದ್ದಂತಹ ಏನು 28 ವರ್ಷದ ಹಿಂದೆ ಈ ವಿರಾಸತ್ ಪ್ರಾರಂಭ ಆದಾಗ ನಾವೇನು ಬಡ ರಾಷ್ಟ್ರ ಅಂತ ಹೇಳ್ತೀವಿ, ಈಗ ಆ ಬಡ ರಾಷ್ಟ್ರ ಕನ್ನಡದ ಬಡ ರಾಷ್ಟ್ರ ಅಲ್ಲ, ಹಿಂದಿಯ ಬಡ ರಾಷ್ಟ್ರ ನಮ್ಮದು. ಈಗ ನಾವು ಹಿಂದಿಯಲ್ಲಿ ಕನ್ನಡದಲ್ಲಿ ನಾವು ಬಡ ರಾಷ್ಟ್ರ ಅಂತ ಹೇಳ್ತಿದ್ದೇವೆ, ಇವತ್ತು ನಮ್ಮದು ಬಡ ರಾಷ್ಟ್ರ ಆಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಶ್ರೀ ಮೋಹನ್ ಆಳ್ವರಂತ ಅನೇಕ ಮಂದಿ ಮಹನೀಯರು ಈ ದೇಶವನ್ನು ಕಟ್ಟಿ ಬೆಳೆಸಿದ್ದಾರೆ ಮತ್ತು ದೇಶದಲ್ಲಿ ಇಂತಹ ಯಜ್ಞವನ್ನು ಮಾಡ್ತಾರೆ, ಸಾಂಸ್ಕೃತಿಕ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಯಾಗವನ್ನು ಮಾಡ್ತಾ ಇದ್ದಾರೆ. ಅವರ ತ್ಯಾಗದಿಂದಾಗಿ, ಅವರ ಸತತ ಪರಿಶ್ರಮದಿಂದಾಗಿ ಈ ದೇಶ ದೊಡ್ಡದಾಗ್ತಾ ಇದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಪ್ರಯತ್ನ, ಅವರ ನಾಯಕತ್ವ ಮತ್ತು ನಮ್ಮ ಎಲ್ಲ ರಾಜ್ಯದ ನಾಯಕರ ನಾಯಕತ್ವದಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಗುರುತಿಸಲ್ಪಟ್ಟಿದೆ. ದೇಶದಲ್ಲಿ ನಾವೆಲ್ಲ ಇವತ್ತು ಗೌರವವನ್ನು ಪಡೀತಾ ಇದ್ದೇವೆ. ಅತ್ಯಂತ ಸರಳವಾದಂಥ ವ್ಯಕ್ತಿತ್ವ ಉಳ್ಳವರು. ಅವರು ಧರ್ಮಸ್ಥಳಕ್ಕೆ ಬಂದಾಗ, ನಮ್ಮ ಧರ್ಮಸ್ಥಳಕ್ಕೆ ಹೋಗುವಾಗ ಧರ್ಮಸ್ಥಳದಲ್ಲಿ ಕಾಲಿಗೆ ಏನು ಹಾಕ್ಕೊಂಡು ನಡಿಬಾರ್ದು, ಬರೀ ಕಾಲಿನಲ್ಲಿ ಸಮ್ಮೇಳನ ಉದ್ಘಾಟನೆಗೆ ಅವರು ದಯಮಾಡಿಸಿದರು. ಹಾಗಾಗಿ ನಮಗೆ ಸಾಮಾನ್ಯವಾಗಿ ಇಂತಹ ಗವರ್ನರ್, ಇಂತಹ ರಾಜ್ಯಪಾಲ ದೊರಕಿರುವಂಥದ್ದು ನಮಗೆ ಬಹಳ ಅಭಿಮಾನ ಆಗಿದೆ. ಮತ್ತೊಮ್ಮೆ ನಾನು ಬಹಳ ಅಭಿಮಾನದಿಂದ, ಸಂತೋಷದಿಂದ ಮಾನ್ಯ ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು, ಇವೆಲ್ಲರೂ ಇಲ್ಲಿ ಸೇರಿ ಗೌರವವನ್ನು ಕೊಡ್ತಾ ಇರುವಂಥ ಬಹಳ ಸಂತೋಷದ ಅವರನ್ನು ಮತ್ತೊಮ್ಮೆ ನಾನು ಗೌರವಿಸ್ತೇನೆ. ಇಲ್ಲಿ ಶಾಸಕರು ಮತ್ತು ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರೆಲ್ಲ ಅನೇಕ ಮಂದಿ ಗಣ್ಯರು ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋಗದೆ ಅವರೆಲ್ಲರೂ ಕೂಡ ಗೌರವಿಸಿ ಈ ನಿಮ್ಮ ಎಲ್ಲ ಶಕ್ತಿಯನ್ನು, ನಿಮ್ಮ ಎಲ್ಲರ ಸಹಕಾರವನ್ನು ಶ್ರೀ ಡಾಕ್ಟರ್ ಮೋಹನ್ ಆಳ್ವರಿಗೆ ಕೊಡಿ. ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ನಡೀತಾ ಹಾರಿಸ್ತಾರೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಹಳ ಸರಳತೆಯಿಂದ, ಬಹಳ ಸಜ್ಜನಿಕೆಯಿಂದ ಕುಳಿತಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥ ಮಕ್ಕಳನ್ನು ಈ ಶಿಸ್ತಿನಿಂದ ನೋಡುವುದೇ ಒಂದು ದೊಡ್ಡ ಸಂತೋಷ. ಯುವಕರಲ್ಲಿ, ಮಕ್ಕಳಲ್ಲಿ ಶಿಸ್ತು ಬಂದರೆ ಅದೇ ದೊಡ್ಡ ಸಂಪತ್ತು. ಇವೆಲ್ಲರೂ ಇಷ್ಟು ಮೌನದಿಂದ, ಎಷ್ಟು ಶಿಸ್ತಿನಿಂದ ಕುಳಿತಿದ್ದಾರಲ್ಲ, ಇದನ್ನು ನೋಡುವಂಥ ಭಾಗ್ಯ ನಮಗೆ ದೊರಕಿತಲ್ಲ. ಇದಕ್ಕಾಗಿ ನಾನು ತುಂಬ ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ನಿಮ್ಮೆಲ್ಲರ ಬಗ್ಗೆ ಅತ್ಯಂತ ಹೆಮ್ಮೆಯನ್ನು ಪಡ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಅನೇಕ ಮಂದಿ ತಂದೆ ತಾಯಂದಿರು ಬಂದಿದ್ದೀರಿ. ನೀವೆಲ್ಲ ನಿಮ್ಮ ಮಕ್ಕಳನ್ನ ಬಹಳ ಧೈರ್ಯದಿಂದ, ವಿಶ್ವಾಸದಿಂದ ಶ್ರೀ ಆಳ್ವರ ಹಸ್ತಕ್ಕೆ ಕೊಟ್ಟಿದ್ದೀರಿ, ಅವರ ಪೋಷಣೆಗೆ ಒಳಪಡಿಸಿದ್ದೀರಿ. ಖಂಡಿತವಾಗಿ ನೀವು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಡಾಕ್ಟರ್ ಆಳ್ವರ ವಿದ್ಯಾಸಂಸ್ಥೆಯಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯವನ್ನು ಹೊಂದಿರ್ತಾರೆ, ದೇಶದ ಅಮೂಲ್ಯ ಸಂಪತ್ತಾಗ್ತಾರೆ. ಅವರು ಆ ದೇಶದ ಅಮೂಲ್ಯ ಸಂಪತ್ತಾಗೋದು ಏನೂ ಸಂದೇಹ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲ ಮೇಲೆ ಇರಲಿ. ವಿದ್ಯಾರ್ಥಿಗಳು ಉಜ್ವಲವಾದ ಭವಿಷ್ಯ ಸಿಗಲಿ, ಒಳ್ಳೆಯ ಅವಕಾಶ ಸಿಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಈ ವಿರಾಸತ್ ಅತ್ಯಂತ ಯಶಸ್ವಿ ವಿರಾಸತ್ತಾಗಲಿ, ಮುಂದಿನ ವಿರಾಸತ್ತುಗಳಿಗೆ ಪ್ರೇರಕವಾಗಿ, ಪ್ರೋತ್ಸಾಹದಾಯಕವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೊಟ್ಟರು.